ನಮ್ಮ ಹೊಟ್ಟೆ ಎಷ್ಟು ಉರಿಸ್ತವ್ರೋ ಆ ದೇವರು ಅನ್ನೋನೇನಾದರೂ ಒಬ್ಬ ಇದ್ದರೆ ಈ ಡೈಲಾಗ್ ಏನಿದೆಯಲ್ಲ ಈ ಸಿಚುವೇಶನ್ಗೆ ನಿಜವಾಗ್ಲೂ ಸೂಟ್ ಆಗುತ್ತೆ ಅಂತ ಅಂದ್ಕೊಂಡು ಈ ಡೈಲಾಗ್ನ ಹೊಡೆದಿದ್ದೀನಿ. ಆ್ಯಂಡ್ ವಿಚಾರ ಗೊತ್ತಿದೆ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಯಾಕೆ ಈ ಒಂದು ವಿಚಾರ ಇವತ್ತು ತುಂಬ ಹೈಲೈಟ್ ಆಗ್ತಿದೆ ಅಂದರೆ, ಒಂದು ಮನುಷ್ಯನಿಗೆ ತಾಳ್ಮೆ, ಪೇಷನ್ಸ್, ಸಮಾಧಾನ, ದಾನಗಳಲ್ಲಿ ಶ್ರೇಷ್ಠವಾದ ದಾನ ಯಾವುದು ಅಂತ ಹೇಳಿದ್ರೆ ಸಮಾಧಾನ ಅಂತ ಅಂತಾರೆ. ಸೊ ಸಿಚುವೇಶನಿಗೆ ಸೂಟ್ ಆಗಾಗ ಹೇಳ್ತಾರೆ ಸಮಾಧಾನ ಅಂತಾರೆ, ಅನ್ನದಾನ ಅಂತಾರೆ, ನೇತ್ರದಾನ ಅಂತಾರೆ, ರಕ್ತದಾನ ಅಂತಾರೆ. ಸೊ ಸದ್ಯಕ್ಕೆ ನಮ್ಮ ಸಿಚುವೇಶನಿಗೆ ಸೂಟ್ ಆಗ್ತಿರೋದು ಸಮಾಧಾನ. ಸೊ ಇಲ್ಲಿವರೆಗೂ ಕೂಡ ನಾವು ಸಮಾಧಾನವಾಗಿ ಪೇಷನ್ಸಿಂದ ಕಾಯ್ತಾ ಇದ್ವಿ. ಬಟ್ ಸಿನಿಮಾ ಕಡೆಯಿಂದ, ಸಿನಿಮಾ ಟೀಮ್ ಕಡೆಯಿಂದ ಅಪ್ಡೇಟ್ ಇಲ್ಲ. ಏನು ಅಪ್ಡೇಟು? ಸೊ ಏನು ಕತೆ, ಏನು ವಿಚಾರ ಇವತ್ತು ಕಂಪ್ಲೀಟಾಗಿ ಮಾತಾಡ್ತೀನಿ. ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಬಹುಶಃ ಅನಿಸುತ್ತೆ ನನಗೆ ಪ್ರೊಡ್ಯೂಸರು ಮರ್ತುಬಿಟ್ಟಿದ್ದಾರೇನೋ, ಅವರು ಬಂಡವಾಳ ಹಾಕಿ ಸಿನಿಮಾ ಮಾಡಿದ್ರೆ ಮರ್ತುಬಿಟ್ಟಿದ್ದಾರೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಒಂದು ವಿಚಾರ ಯಾಕೆ ಇಷ್ಟು ಡಿಸಪಾಯಿಂಟ್ ಆಗೋಕ್ಕೆ ಕಾರಣ ಅನ್ನುವಂಥದ್ದು ಮೊದಲೇದಾಗಿ ನಾನು ಹೇಳ್ಬಿಡ್ತೀನಿ. ಸೊ ಯಾರಿಗೂ ಕೂಡ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇರೋ ಟೈಮಲ್ಲಿ, ಇಂಥ ಟೈಮಲ್ಲಿ ರಿಲೀಸ್ ಡೇಟ್ನ ಒಂದು ಅಪ್ಡೇಟ್ ಬರುತ್ತೆ ಅಂತ ಹೇಳಿದಾಗ ತುಂಬಾ ಒಂದು ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿತ್ತು ಎಲ್ಲರಲ್ಲೂ ಕೂಡ. ಸೊ ಖಂಡಿತವಾಗ್ಲೂ ನಿಮಗೂ ಕೂಡ ಆಗಿರುತ್ತೆ. ಸೊ ಕಾಯ್ತಾ ಇದ್ವಿ. ಗಣೇಶ ಚತುರ್ಥಿಯಲ್ಲಿ ಆಗಬೇಕಿದ್ದಂಥ ರಿಲೀಸ್ ಒಂದು ಡೇಟ್ನ ಏನಿದೆ ಅದು ಅಪ್ಡೇಟು ಸೊ ಬರಲಿಲ್ಲ. ಸೊ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಸಿನಿಮಾ ಬಗ್ಗೆ ಚಿಕ್ಕ ಸಣ್ಣದಾಗಿರುವಂಥ ಅಪ್ಡೇಟ್ ಅದ್ರ ಬಗ್ಗೆ ಬಂದಿಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಇವತ್ತು ಫ್ಯಾನ್ಸ್ಗಳೆಲ್ಲರೂ ಕೂಡ ಟ್ವಿಟರಲ್ಲಿ ಟ್ರೆಂಡ್ ಮಾಡಬೇಕು, ಇದನ್ನು ಸಿನಿಮಾ ಟೀಮ್ ತನಕನೂ ತಲುಪಿಸ್ಬೇಕು ಅನ್ನುವಂಥದ್ದು ಪ್ರಯತ್ನ ಮಾಡ್ತಾ ಇದ್ದಾರೆ ಎಕ್ಸಲ್ಲಿ. ಓಕೆ, ಇಟ್ಸ್ ಗುಡ್. ಯಾಕೆಂದರೆ ಸ್ಟಾರ್ ನಟರ ಸಿನಿಮಾ ಅಂತ ನಾನು ಕಳೆದ ಬಾರಿ ವಿಡಿಯೋದಲ್ಲಿ ಹೇಳಿದ್ದೀನಿ. ಸ್ಟಾರ್ ನಟರ ಸಿನಿಮಾ ಅಂತ ನೀವೇನೋ ಮಾಡಿದಾಗ ಒಂದು ಪ್ರೊಡಕ್ಷನ್ಸ್ ಕಂಪ್ನಿಗಳು ದಯವಿಟ್ಟು ತುಂಬ ಡಿಲೇ ಮಾಡಬೇಡಿ, ಏನಾದರೂ ಒಂದು ಚಿಕ್ಕ ಪುಟ್ಟ ಅಪ್ಡೇಟ್ ಆದರೂ ಮಾಡ್ತಾ ಇರಿ ಅಂತ ನಾನು ಹೇಳ್ತಾ ಇದ್ದೆ. ಯಾಕೆ ಅಂತಂದರೆ ತುಂಬ ಜನ ವೇಟಿಂಗಲ್ಲಿ ಇರ್ತಾರೆ, ಆಡಿಯನ್ಸ್ ಆಗಿರ್ಬೋದು, ಫ್ಯಾನ್ಸ್ ಆಗಿರ್ಬೋದು. ಸೊ ತುಂಬ ವೇಟಿಂಗಲ್ಲಿ ಇರ್ತಾರೆ. ಸೊ ಇಷ್ಟೊಂದು ಕಾಯಿಸುವಂಥದ್ದು ಖಂಡಿತವಾಗ್ಲೂ ಒಳ್ಳೆಯದು ಅಲ್ಲ ಅನ್ನುವಂಥದ್ದು ಒಂದೇ ಒಂದು ವಿಚಾರ ಅಷ್ಟೇ. ಸೊ ಈಗ ಸದ್ಯಕ್ಕೆ ರಿಲೀಸ್ ಭಾಗ್ಯನ ಮಾಡಿಕೊಡಿ ಅಂತ CM ಹತ್ರ ಹೋಗಿ ಕೇಳೋದೊಂದೇ ಬಾಕಿ ಉಳಿದಿದೆ ಅಂತ ಅಂದ್ಕೊಳ್ತೀನಿ. ರಿಲೀಸ್ ಭಾಗ್ಯ ಬೇಕು, ಮ್ಯಾಕ್ಸ್ ಸಿನಿಮಾದ ರಿಲೀಸ್ ಭಾಗ್ಯ ಬೇಕೇ ಬೇಕು ಅನ್ನುವಂಥದ್ದು ವಿಚಾರ ಆಗಿದೆ. ಸೊ ಒಂದು ಮಾತಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಇಷ್ಟೊಂದು ತಡ ಮಾಡೋದು ಖಂಡಿತವಾಗ್ಲೂ ಒಳ್ಳೆಯದಲ್ಲ. ಸಿನಿಮಾದವರು ಯಾಕೆ ಅಂದರೆ ಸಿನಿಮಾ ಟೀಮ್ ಅವ್ರು ಯಾಕೆ ಇಷ್ಟು ತಡ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಬಹುಶಃ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟ್ರು ಮರ್ತು ಬಿಟ್ಟಿದ್ದಾರೇನೋ, ಡೈರೆಕ್ಟ್ ಮಾಡಿರೋದು ಮರ್ತಿದ್ದಾರೋ ಅಥವಾ ಪ್ರೊಡ್ಯೂಸ್ ಮಾಡಿರೋದೇ ಮರ್ತಿದ್ದಾರೋ ಏನೋ ಗೊತ್ತಿಲ್ಲ. ಸೊ ಇವ್ರು ಯಾಕೆ ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಮ್ಯಾಕ್ಸ್ ಸಿನಿಮಾದ ರಿಲೀಸ್ ಡೇಟ್ಗೆ. ಸೊ ರಿಲೀಸ್ ಡೇಟನ್ನು ಹೊರತುಪಡಿಸಿ ಆದರೂ ಸಿನಿಮಾ ಬಗ್ಗೆ ಏನಾದರೂ ಚಿಕ್ಕ ಪುಟ್ಟ ಅಪ್ಡೇಟ್ಸ್ ಆಗಿರ್ಬೋದು, ಚಿಕ್ಕ ಪುಟ್ಟದಾದ್ರೂ ಏನಾದರೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ನಾನು ಸುಮಾರು ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಮೋಸ್ಟ್ ಪ್ರಾಬಬಲಿ ನನಗನ್ಸೋ ಪ್ರಕಾರವಾಗಿ ಬಹಳಷ್ಟು ಮ್ಯಾಕ್ಸ್ ಬಗ್ಗೆ ಸಿನಿಮಾ ಬಗ್ಗೆ ಮಾತಾಡಿರೋ ಒಂದು ವಿಡಿಯೋ ಮಾಡಿರೋ ನಾನೇ ಅಂತ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಒಂದು ಹೇಳೋಕ್ಕೆ ಇಷ್ಟಪಡೋದೇನು ಅಂತಂದರೆ, ದಯವಿಟ್ಟು ಟೀಮ್ ಅವರು ಇದನ್ನು ಯಾಕೆ ನೀವು ಅರ್ಥ ಮಾಡ್ಕೊಂಡಿಲ್ಲ ಅನ್ನುವಂಥದ್ದು. ಸೊ ಫ್ಯಾನ್ಸ್ ಎಲ್ಲರೂ ಕೂಡ ಕಮೆಂಟ್ಸ್ ಬೇಕಾದರೆ ನನ್ನ ಪ್ರೀವಿಯಸ್ ವಿಡಿಯೋಗಳನ್ನು ತೆಗೆದು ನೋಡಿ, ಎಲ್ಲರೂ ಕೂಡ ಮ್ಯಾಕ್ಸ್ ಬಗ್ಗೆನೇ ಕೇಳಿರ್ತಾರೆ, ಮ್ಯಾಕ್ಸ್ ಅಂತಲೇ ಹಾಕಿರ್ತಾರೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ನಾನು ಅಫಿಷಿಯಲ್ ಅಪ್ಡೇಟ್ ಬರ್ತಂಕ ನಾನು ವಿಡಿಯೋ ಮಾಡಲ್ಲ ಅಂತ ಹೇಳಿದ್ದೆ. ಬಟ್ ಈಗ ಮಾಡ್ತಾ ಇರೋದೇನಪ್ಪ ಅಂದರೆ, ಸೊ ಫ್ಯಾನ್ಸ್ಗಳೇ ಸೇರಿಕೊಂಡು ಎಕ್ಸಲ್ಲಿ ಟ್ರೆಂಡ್ ಮಾಡ್ತಾ ಇದ್ದಾರೆ. ಸೊ ಟೀಮ್ಗೆ ತಲುಪುವ ಹಾಗೆ ಮಾಡಬೇಕು ಅನ್ನುವಂಥದ್ದು. ಸೊ ಯಾಕೆಂದರೆ ಈಗ ಆಲ್ರೆಡಿ ನಾನು ಎಕ್ಸೆಲ್ ನೋಡ್ತಿದ್ದಾಗೆ ಕೆಲವೊಂದು ಮೀಮ್ಸ್ಗಳು ಮಾಡುವಂಥದ್ದು. ಸೊ ಪ್ರೊಡ್ಯೂಸರ್ ಫೋಟೋ ಹಾಕ್ಬಿಟ್ಟು ಎದ್ದೇಳು ಮಂಜುನಾಥ ಸಾಂಗ್ ಹಾಕಿದ್ದಾರೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ದರೆ ಸೊ ಇನ್ನೂ ಟೀಮ್ ಅವ್ರಿಗೆ ತಲುಪಿಲ್ವಾ ಅಥವಾ ತಲುಪಿದ್ರು ಕೂಡ ಏನು ರೆಸ್ಪಾನ್ಸ್ ಮಾಡದೇ ಇದ್ದಾರಾ ಅನ್ನುವಂಥದ್ದು ಪ್ರಶ್ನೆ ನನ್ನಲ್ಲಿ ಕಾಡ್ತಾ ಇದೆ. ಸೊ ನೋಡೋಣ, ಇವತ್ತು ಟ್ರೆಂಡಿಂಗ್ ಮಾಡ್ತಾ ಇದ್ದಾರೆ ಎಕ್ಸಲ್ಲಿ. ಕಿಚ್ಚ ಸುದೀಪ್ ಸರ್ ಫ್ಯಾನ್ಸ್ ಏನಿದ್ದಾರೆ ಎಲ್ಲರೂ ಕೂಡ ಟ್ರೆಂಡಿಂಗ್ ಮಾಡಬೇಕು ಅಂತ ಹೊರಟಿದ್ದಾರೆ ಹ್ಯಾಶ್ಟ್ಯಾಗನ್ನು ಆ ಪ್ರೊಡಕ್ಷನ್ ಮೇಲೆ. ನೋಡೋಣ ಏನಾಗುತ್ತೆ ಇವತ್ತು ಅಂತ. ಆ್ಯಂಡ್ ನಿಜವಾಗ್ಲೂ ಫ್ಯಾನ್ಸ್ ಕಡೆಯಿಂದ ತಟ್ಟಬೇಕು, ಅವರಿಗೆ ಎಬ್ಬಿಸ್ಬೇಕು ಅನ್ನೋ ಪ್ರಯತ್ನ ಮಾಡಬೇಕು. ನೋಡೋಣ ಇವತ್ತು ಏನಾಗುತ್ತೆ ಅಂತ ಕಾದು ನೋಡ್ತಾ ಇದ್ದೀನಿ. ನಾನು ಕೂಡ ಈವ್ನಿಂಗ್ 6 ಗಂಟೆಯಿಂದ 8 ಗಂಟೆ ಒಳಗೆ ಟ್ರೆಂಡ್ ಮಾಡಬೇಕು ಅನ್ನೋ ಒಂದೇನೋ ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ. ಎಕ್ಸೆಲ್ ಕೂಡ ಆಲ್ರೆಡಿ ಈಗ ಆಗ್ತಾ ಇದ್ದಾರೆ. ಏನೇ ಇರಲಿ, ಬಟ್ ನಾನು ಹೇಳೋದಿಷ್ಟೇ, ಸಿನಿಮಾ ಟೀಮ್ ಅವ್ರಿಗೆ ದಯವಿಟ್ಟು ಇಷ್ಟೊಂದು
ಕಾಯಿಸುವಂಥದ್ದು ಖಂಡಿತವಾಗ್ಲೂ ಒಳ್ಳೆಯದಲ್ಲ. ಅಥವಾ ಏನಾದರೂ ಪ್ರೊಡ್ಯೂಸರ್ಗೆ ಮತ್ತು ಡೈರೆಕ್ಟರ್ಗೆ ಅನಿಸಿರ್ಬೋದು ಬಿಗ್ ಬಾಸ್ ಮುಗಿದ ಮೇಲೆ ರಿಲೀಸ್ ಬಗ್ಗೆ ಮಾತಾಡೋಣ ಅಂತ ಅನಿಸಿರ್ಬೋದು ಅನ್ನೋ ಗೊತ್ತಿಲ್ಲ. ಬಟ್ ವಾಟ್ ಎವರ್ ಅದು ಏನೇ ಇರಲಿ, ನೀವು ಅದನ್ನು ಒಂದು ಕ್ಲಾರಿಟಿಯಾಗಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಅದು ಹಂಚ್ಕೋಬೇಕು. ಸೊ ಅದು ಹಂಚ್ಕೊಳ್ಳದೆ ತುಂಬ ವೇಟಿಂಗಲ್ಲಿ ಮಾಡ್ತಾಯಿದ್ರೆ ಯಾವಾಗೋ ಯಾವುದೋ ಒಂದು ಪೋಸ್ಟ್ ರಿಲೀಸ್ ಮಾಡೋದು, ಬಿಟ್ಬಿಡೋದು, ತಿಂಗ್ಳುಗಂಟ್ಲೆ ಹಾಗೆ ದಬ್ಬಿಡೋದು, ಈ ರೀತಿ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ಅದೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಸೊ ಇವತ್ತು ಫ್ಯಾನ್ಸ್ಗಳು ಮಾಡ್ತಿರುವಂಥ ಒಂದು ಟ್ರೆಂಡಿಂಗು ಸೊ ನಿಮಗೆ ತಲುಪುತ್ತೆ. ಸೊ ದಯವಿಟ್ಟು ಇದಾದಮೇಲಾದರೂ ಏನಾದರೂ ಒಂದು ಆ್ಯಕ್ಷನ್ ತೊಗೊಳ್ಳಿ. ಸೊ ಇದ್ರ ಬಗ್ಗೆ ಏನಾದರೂ ಒಂದು ಮಾಹಿತಿ ತಿಳಿಸಿ ಅಂತ ಹೇಳ್ತಾ, ಸೊ ಮ್ಯಾಕ್ಸ್ಗೆ ನಾನು ಕೂಡ ಕಾಯ್ತಾ ಇದ್ದೀನಿ, ನೀವು ಕೂಡ ಕಾಯ್ತಾ ಇದ್ದೀರಾ. ಸೊ ಈಗ ಸದ್ಯಕ್ಕೆ ನಾವು ಕಾಯ್ತಾ ಇರೋದು ಸಿನಿಮಾ ಟೀಮಿಗೆ ತಲುಪಬೇಕಾದಂಥ ವಿಚಾರ, ಯಾಕೆ ಇಷ್ಟು ತಡ ಮಾಡ್ತಾ ಇದ್ದಾರೆ ಅಂತ. ದಯವಿಟ್ಟು ಆದಷ್ಟು ಬೇಗ ಸಿನಿಮಾ ರಿಲೀಸ್ ಡೇಟನ್ನು ಅನೌನ್ಸ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ನಿಮಗೇನು ಅನಿಸುತ್ತೆ ಅನ್ನೋದನ್ನು ನೀವು ತಿಳಿಸಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.